Hi guys, welcome back to my YouTube channel Monisha Vlogs. Hi guys, good morning, welcome back. So ಏನಪ್ಪ ಇಷ್ಟು ಬೇಗ ಎದ್ದಿದ್ದೀನಿ ಅಂತ ಅನ್ಕೊಂಡಿದ್ದೀರಾ. ಆ್ಯಕ್ಚುಲಿ ಇವಾಗ ಟೈಮ್ ಬಂದು 7:02. ನಾನು 5 o'clock ಎದ್ದೇಳಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಫೈನಲಿ ಇವಾಗ 7:02ಗೆ ಎದ್ದಿದ್ದೀನಿ. ನಾನು ಇವತ್ತಿಂದ ವಾಕಿಂಗ್ ಹೋಗ್ತಾಯಿದ್ದೀನಿ ಗೈಸ್. ಬೆಳಗ್ಗೆನೆ ವಾಕಿಂಗ್ ಹೋಗ್ತಾಯಿದ್ದೀನಿ. ಇನ್ಮೇಲಿಂದ ದಿನ ವಾಕಿಂಗ್ ಹೋಗ್ತೀನಿ ಗೈಸ್. ಸೊ ನೆನ್ನೆ ಫುಲ್ ಮೋಟಿವೇಶನ್ ವೀಡಿಯೋಸ್ ನೋಡಿ ನನಗೆ ಫುಲ್ ಮೋಟಿವೇಟ್ ಆಗಿ ಇವತ್ತಿಂದ ವಾಕಿಂಗ್ ಹೋಗ್ತಾಯಿದ್ದೀನಿ. ಮತ್ತು ನಾನು ನಿಮ್ಗೆಲ್ಲರಿಗೂ ಇನ್ನೊಂದು ಹೇಳಬೇಕಿತ್ತು, ಐ ಮೇಕ್ ಶ್ಯೂರ್ ದ್ಯಾಟ್ ನಾನು ಇವತ್ತಿಂದ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ ಅಂತ. ಇವಾಗ ರೆಡಿಯಾಗಿ ಸಿಗ್ತೀನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಗೈಸ್. ಬಾಯ್. ಇವಾಗ ರೆಡಿ ಅಂದರೆ ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊಂಡು ಬಂದೆ ಗೈಸ್. ಇವಾಗ ಹೋಗೋಣ, ವಾಕಿಂಗ್ ಮಾಡೋಕ್ಕೆ ಹೋಗೋಣ ಗೈಸ್. ನನ್ನ ಫೋನು ಎಲ್ಲ ಎತ್ಕೊಂಡು ಹೋಗ್ಬೇಕು. ಹೋಗುವಾಗ ನಾನಿವಾಗ ವಾಕಿಂಗ್ ಹೋಗೋಕ್ಕಿಂತ ಮುಂಚೆ ಹೋಗಿ ನಂದಿನಿ ಬೂತಲ್ಲಿ ಹಾಲು ತರಬೇಕು ಗೈಸ್. ಹೋಗಿ ಹಾಲು ತರ್ತೀನಿ. ಗುಡ್ ಮಾರ್ನಿಂಗ್ ಮಮ್ಮಿ. ನಮ್ಮಮ್ಮ ಫುಲ್ ಶಾಕಲ್ಲಿದ್ದಾರೆ ಗೈಸ್ ನಾನು ಇಷ್ಟು ಬೇಗ ಎದ್ದಿರೋದಕ್ಕೆ. ಸೊ ಗೈಸ್ ನಾನಿವಾಗ ಹೋಗ್ತಾ ಇದ್ದೀನಿ ವಾಕಿಂಗ್ಗೆ, ಬನ್ನಿ ಹೋಗೋಣ. ಗೈಸ್ ವೆದರ್ ಮಾತ್ರ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ರೋಡ್ ತುಂಬ ಪೀಸ್ ಕೊಡುತ್ತೆ. ಮೈ ಗಾಡ್, ಇಟ್ ಇಸ್ ಸೋ ಗುಡ್ ಗೈಸ್. ಆಲ್ಮೋಸ್ಟ್ ಒಂದು ರೌಂಡ್ ವಾಕ್ ಮಾಡಿದ್ದೀನಿ. ಆಲ್ರೆಡಿ ಸುಸ್ತಾಗ್ತಿದೆ. ಓ ಮೈ ಗಾಡ್, ಇನ್ನೂ 2 ರೌಂಡ್ ವಾಕ್ ಮಾಡ್ಬೇಕು ಗೈಸ್. 2 ರೌಂಡ್ ವಾಕ್ ಮಾಡಿ ಕುತ್ಕೊಂಡಿದ್ದೀನಿ ಗೈಸ್ ನಾನು. ಓ ಮೈ ಗಾಡ್, ಎಷ್ಟು ಸುಸ್ತಾಗ್ತಿದೆ ನನಗೆ ಅಂದರೆ ಹೋಗೋರೆಲ್ಲ ನನ್ನೇ ನೋಡ್ಕೊಂಡು ಹೋಗ್ತಿದ್ದಾರೆ. ನಿಜವಾಗ್ಲೂ ಬೋರ್ ಆಗ್ತಿದೆ. ಮತ್ತು ವೆದರ್ ಮಾತ್ರ ಸೈಕಾಗಿದೆ ಗೈಸ್. ಇನ್ನೂ 1 ರೌಂಡ್ ವಾಕ್ ಮಾಡಿ ಆಮೇಲೆ ಮನೆಗೆ ಹೋಗ್ಬಿಡ್ತೀನಿ. ಬಿಸಿಲು ಸ್ಟಾರ್ಟ್ ಆಗ್ತಿದೆ ಗೈಸ್. ಇವಾಗ ನಾನು ಮತ್ತೆ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ಒಂದು ದೊಡ್ಡ ರೌಂಡ್ ಮಾಡಿ ಮನೆಗೆ ಹೋಗ್ತೀನಿ ಗೈಸ್. ಬಿಸಿಲು ಸ್ಟಾರ್ಟ್ ಆಗ್ತಿದೆ. ಸೊ ಬನ್ನಿ ಹೋಗೋಣ ಗೈಸ್. ಇನ್ನೂ ರೋಡ್ ಅಲ್ಲಿ ತನಕ ಇದೆ, ಬಟ್ ನನಗೆ ಹೋಗೋಕ್ಕೆ ಭಯ ಆಗ್ತಿದೆ. ಯಾಕಂದರೆ ಈ ರೋಡಲ್ಲಿ ಎಷ್ಟೊಂದು ನಾಯಿಗಳಿದೆ. ಸೊ ವಾಪಸ್ ಟರ್ನ್ ತೊಗೊತಾ ಇದ್ದೀನಿ ನಾನು. ಮತ್ತು ಅಲ್ಲೂ ಇದೆ ಗೈಸ್. ನಾನು ಹೆಂಗೋ ಮಾಡಿ ಬಂದುಬಿಟ್ಟೆ. ಈ ಫ್ಲವರ್ ನೋಡಿ ಏನು ಸಕ್ಕತ್ತಾಗಿದೆ. ಗಾಡ್ ಗೈಸ್, ಫುಲ್ ಒಂದು ದೊಡ್ಡ ರೌಂಡ್ ಮಾಡಿಕೊಂಡು ಮನೆಗೆ ಬಂದೆ. ಪಪ್ಪ ಫುಲ್ ಸುಸ್ತಾಯಿತು ಗೈಸ್. ಇವಾಗ ದೊಡ್ಡ ಗ್ಲಾಸ್ ನೀರು ಕುಡಿಬೇಕು ನಾನು. ನಮ್ಮಮ್ಮ ನೀರು ಇಟ್ಕೊಡ್ತಿದ್ದೆ. ನಿಜವಾಗ್ಲೂ ಎಷ್ಟು ಸುಸ್ತಾಯಿತು ಗೊತ್ತಾ ಮಮ್ಮಿ. ಆ ಪೀಸ್ ರೋಡ್ ಇದೆಯಲ್ಲ, ಆ ಫುಲ್ ಪೀಸ್ ರೋಡಾ, ಮತ್ತು ತಿರ್ಗಾ ಡ್ಯಾಫೋಡಿಲ್ಸ್ ತನಕ ಹೋಗಿದ್ನ. ನಮ್ಮ ಇವಾಗ ಕಾಫಿ ಕುಡಿತಾರೆ ಗೈಸ್ ಬೆಳಗ್ಗೆನೆ. ಯಾರನ ಏಯ್, ನಾನು ಕಾಫಿ ಕುಡಿತಾರೆ ಯಾರನ್ನ ಬೆಳಗ್ಗೆ ಅಂದರೆ ಕಾಫಿ ಕುಡಿತೀಯಾ ಅಂತೆ. ನೋ ಗೈಸ್, ನಾನು ಇವಾಗಿಂದ ಏನು ಜಂಕ್ ಫುಡ್ ತಿನ್ನೋಣ. ಫುಲ್ ನನ್ನ ಹೆಲ್ತ್ನ ಮೇಂಟೈನ್ ಮಾಡ್ತೀನಿ ಅಂತ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಬೇಕಾದರೆ ನೀವು ನನ್ನ ಜೊತೆ ಜಾಯ್ನ್ ಆಗ್ಬೋದು, ಓಕೆನಾ. ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆ ತನಕ ಎದ್ದೇಳಕ್ಕೆ ಟ್ರೈ ಮಾಡಿ, ಓಕೆ. 7 ಗಂಟೆಗೆ ಎದ್ದು ನನಗೆ ಫೋನ್ ಮಾಡಿ.
ನಾನು ಎದ್ದಿರ್ತೀನಿ ನಿಮಗಿಂತ ಮುಂಚೆನೇ. ಎದ್ದು ರೆಡಿಯಾಗಿ ವಾಕಿಂಗ್ ಹೋಗಿ ಮನೆಗೆ ಬಂದು ನೀರು ಕುಡಿದು ಕುತ್ಕೊಂಡು ಸ್ನಾನ ಮಾಡಿ ಆಮೇಲೆ ರೆಡಿ ಆಗೋದು ಅಷ್ಟೇ ಗೈಸ್. ಮತ್ತು ಜಂಕ್ ಫುಡ್ ತಿನ್ನಂಗಿಲ್ಲ, ಕಂಟ್ರೋಲ್ ಮಾಡ್ಬೇಕು ಗೈಸ್ ಸ್ವಲ್ಪ ನಿಮ್ಮ ಬಾಡಿನ. ಓಕೆ ಗೈಸ್, ಬಾಯ್ ಗೈಸ್. ಹಂಗೆ ಬಂದು ಕುತ್ಕೊಂಡಿದ್ದೆ ಸುಮ್ಮನೆ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನಮ್ಮಮ್ಮ ಒಂದಷ್ಟು ಕೆಲಸ ಹೇಳಿದ್ರು, ಕೆಲಸನೆಲ್ಲ ಮಾಡಿದೆ. ಇವಾಗಲೂ ಕುತ್ಕೊಂಡಿದ್ದೀನಿ. ಆಮೇಲೆ ನಮ್ಮಮ್ಮ ಮಟನ್ ತರಕ್ಕೆ ಹೋಗಿದ್ರು, ಮಟನ್ ಎಲ್ಲ ತೊಗೊಂಡು ಬಂದರು. ಇವತ್ತು ನಮ್ಮ ಮನೆಯಲ್ಲಿ ಸಂಡೇ ಸ್ಪೆಷಲ್ ಮಟನ್ ಬಿರಿಯಾನಿ. ಮತ್ತು ಹಂಗೆ ಬೋರ್ ಆಗ್ತಿದೆ ಗೈಸ್ ನನಗೆ. ಆ್ಯಕ್ಚುಲಿ ನಾನು ಒಂದು ಸತಿ ಸ್ಟೋರಿ ಹಾಕಿದ್ದೆ, ಏನೋ ಗಿಡಗಳದ್ದು. ಅವಾಗ ನೀವು ಕಳಿಸಿದ್ದು ಎಷ್ಟೋ ಜನ ಒಂದು ಸ್ವಲ್ಪ ಜನ DM ಮಾಡಿದ್ರ ನನಗೆ, ನಿಮ್ಮ ಮನೇಲಿ ಏನೇನು ಗಿಡ ಇದೆ, ಗಿಡಗಳ ಬಗ್ಗೆ ಹೇಳಿ ಅಂತ. ಸೊ ನನಗೂ ಬೋರ್ ಆಗ್ತಿತ್ತಲ್ವ, ಜ್ಞಾಪಕ ಬಂತು ಯಾಕೆ ನಿಮಗೆ ನಮ್ಮ ಮನೇಲಿರೋ ಗಿಡಗಳ ಬಗ್ಗೆ ಹೇಳಬಾರ್ದು ಅಂತ ಅಂದ್ಕೊಂಡು ಇವಾಗ ನಾನು ನಿಮಗೆ ಗಿಡಗಳ ಬಗ್ಗೆ ಹೇಳ್ತೀನಿ ಬನ್ನಿ. ಸೊ ಆ್ಯಕ್ಚುಲಿ ಒಳಗಡೆನೂ ಎಷ್ಟೊಂದು ಇಂಡೋರ್ ಪ್ಲಾಂಟ್ಸ್ ಇದೆ, ಆಚೆನೂ ಎಷ್ಟೊಂದಿದೆ. ಸೊ ಎರಡೂ ತೋರಿಸ್ತೀನಿ ಇವಾಗ ನಿಮಗೆ. ನೋಡಿ ಗೈಸ್, ಆಗಲೇ ಎಷ್ಟಿದೆ. ಸೊ ಇವಾಗ ಆಚೆ ಬಂದರೆ ಆ್ಯಕ್ಚುಲಿ ಇಲ್ಲೊಂದಷ್ಟು ಗಿಡಗಳಿದೆ ನೋಡಿ. ಇನ್ನೂ ಇತ್ತು ಗೈಸ್, ನಮ್ಮ ಹಳೆ ಮನೆಯಲ್ಲಿ 100 ಸಮಥಿಂಗ್ ಅಷ್ಟು ಪಾಟ್ಸ್ ಇತ್ತು ನಮ್ಮ ಮನೇಲಿ. ಇವಾಗ ನೋಡಿ ಇಷ್ಟಿದೆ. ಮತ್ತು ಇಲ್ಲೂ ಒಂದೆರಡು ಗಿಡ ಇದೆ, ಒಳಗಡೆನೂ ಇನ್ನೂ ಜಾಸ್ತಿ ಇದೆ. ಪ್ಲಸ್ ಈ ಕಡೆನೂ 2 ಇದೆ. ಮತ್ತು ಮನೆ ಒಳಗಡೆ ಇಲ್ಲಿದೆ, ಇಲ್ಲಿ. ಮತ್ತು ಇನ್ನು ಆ ಕಡೆ ಎಲ್ಲ ಬರೀ ಸ್ನೇಕ್ ಪ್ಲಾಂಟ್ಸ್ ಇದೆ ನಮ್ಮ ಮನೇಲಿ, ಜಾಸ್ತಿ ಅಂದರೆ ಸ್ನೇಕ್ ಪ್ಲಾಂಟ್ಸ್. ಸೊ ಇದು ಜೇಡ್ ಅಂತ, ನನಗೇನು ಅಷ್ಟು ಹೆಸ್ರು ಗೊತ್ತಿಲ್ಲ, ಜೇಡ್ ಅಂತ ಇದ್ರ ಹೆಸ್ರು ಅನಿಸುತ್ತೆ. ಇದೂ ಅಷ್ಟೇ, ಇದು ಇಷ್ಟುದ್ದ ಏನೋ ಇತ್ತು ಗೈಸ್, ಇಷ್ಟುದ್ದ ಏನೋ ಇತ್ತು. ನಾವು ತರುವಾಗ ಕಟ್ಟಾಗೋಯ್ತು. ಕ್ಯಾಕ್ಟಸ್ಸು ಅಷ್ಟೇ ನೋಡಿ, ಇಲ್ಲಿ ನೀವು ಕಟ್ ಮಾಡಿರೋದು ಕಾಣಿಸ್ತಿದೆಯಾ, ಎಷ್ಟೊಂದು ಉದ್ದ ಇತ್ತು. ಇಲ್ಲಿ ಇಷ್ಟು ತನಕ ಇಷ್ಟೇನೋ ಇತ್ತು, ಇನ್ನೂ ಉದ್ದ ಇತ್ತು. ಎಲ್ಲ ಕಟ್ ಮಾಡಿಬಿಟ್ರೆ, ಯಾಕಂದರೆ ತರೋಕ್ಕಾಗಲಿಲ್ಲ ಅಂತ ಹುಲಾ ಹೂಪ್ ಹಾಕಿ, ಇದ್ರೊಳಗಡೆಗೆ ಹುಲಾ ಹೂಪ್ ಹಾಕಿ ಅದನ್ನು ಎತ್ಕೊಂಡು ಬಂದ್ವಿ. ಮತ್ತು ಇದು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರಾ ನೀವು, ನಾನು ಸಂಜನಕ್ಕ ತಂದಿದ್ದನ್ನು. ಪ್ಲಸ್ ಇಲ್ಲೂ ಮನಿ ಪ್ಲಾಂಟ್ ಎಲ್ಲ ಇದೆ. ಯಪ್ಪ ಎಷ್ಟು ಬಿಸಿಲು ಹೊಡಿತಿದೆ ಅಂದರೆ, ಓ ಮೈ ಗಾಡ್, ಸನ್ಸ್ಕ್ರೀನ್ ಇಸ್ ವೆರಿ ಇಂಪಾರ್ಟೆಂಟ್ ಇವಾಗ. ಇಷ್ಟೇ ಗೈಸ್ ನಮ್ಮ ಗಿಡದ ಬಗ್ಗೆ, ಬೇರೆ ಏನೂ ಇಲ್ಲ. ನಿಮ್ಮ ಮನೇಲಿ ಯಾವ್ಯಾವ ಗಿಡ ಇದೆ ಅಂತ ಕಮೆಂಟ್ ಮಾಡಿ. ಅವಾಗಲಿಂದ ಕಾಯ್ದು ಫೈನಲಿ ಬಿರಿಯಾನಿ ರೆಡಿಯಾಗಿದೆ, ತೋರಿಸ್ತೀನಿ. ಮಟನ್ ಬಿರಿಯಾನಿ ಗೈಸ್. ಎಲ್ಲಿ ತೋರಿಸ್ತೀನಿ, ನೋಡೋಕ್ಕೆ ರೆಡಿನಾ? ಮಾಡಿರೋದು ಬಂದು ಇವರು. ನಿಮ್ಮ ಹೆಸ್ರು ಹೇಳಿ. ನೋಡಿ ಗೈಸ್, ಮಿಕ್ಸ್ ಮಾಡಬೇಕಲ್ವಾ? ಮಿಕ್ಸೆಲ್ಲ ಹಾಗೆ ಇದು ಮಾಡಿರೋದು. ಹಾಕೋಬರ್ರಿ, ಹಾಕ್ಕೊಡು ತಟ್ಟೆಗೆ. ತಟ್ಟೆ ಬೇಡ ಅಂತ ತೆಗ್ದು ಗೈಸ್. ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋದು ಮರ್ತೋಯ್ತು. ಸೊ ಎಷ್ಟೊಂದು ಆಯಿತು ಗೈಸ್, ನಾನು ನಿಜವಾಗ್ಲೂ ಎಲ್ಲ ಕ್ಯಾಪ್ಚರ್ ಮಾಡಬೇಕಂತ ಇದ್ದೆ, ನಿಜ ಮರ್ತೋಯ್ತು. ಸೊ ಏನೇನಾಯಿತು ಅಂದರೆ, ನಮ್ಮ ಮನೆಗೆ ಫ್ಯಾಮಿಲಿ ಫ್ರೆಂಡ್ ಬಂದಿದ್ದರು, ಅವ್ರ ಜೊತೆ ಮಟನ್ ಬಿರಿಯಾನಿ ಎಲ್ಲ ಪಾರ್ಟಿ ಎಲ್ಲ ಆಗಬೇಕಿತ್ತು. ಅದಾದಮೇಲೆ ನಾವು ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಹಂಗೆ ಟೈಮ್ ಸ್ಪೆಂಡ್ ಮಾಡಿ ಮಿಲಾನೋಗೆ ಹೋಗಿದ್ವಿ. ಮಿಲಾನೋ ಅಲ್ಲಿ ಐಸ್ ಕ್ರೀಮ್ ತಿಂದು ಮತ್ತು ಸ್ವಲ್ಪ ತಿರಾಮಿಸು ಅದೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ಇವಾಗ ಅವ್ರು ಸ್ವಲ್ಪ ಆಶಾ ಸ್ವೀಟ್ಸಿಂದ ಸ್ವೀಟ್ಸು ಚಕ್ಲಿ ಅದೆಲ್ಲ ತಂದಿದ್ರು, ಅದೆಲ್ಲ ಓಪನ್ ಮಾಡಿ ನೋಡ್ತಿದ್ವಿ. ಆ್ಯಕ್ಚುಲಿ ಅವರು ಆಶಾ ಸ್ವೀಟ್ಸ್ದು ಮಿಕ್ಸ್ಚರ್ ತಂದಿದ್ದಾರೆ. ಆಮೇಲೆ ಇದೊಂದು ಸ್ವೀಟ್ ಬಾಕ್ಸು. ಈ ಸ್ವೀಟ್ ಬಾಕ್ಸಲ್ಲಿ ಎಲ್ಲ ಥರ ಸ್ವೀಟ್ಸ್ ಇದೆ, ಲೈಕ್ ಡ್ರೈ ಫ್ರೂಟ್ಸ್ ಸ್ವೀಟ್ಸ್ ಬರ್ತಲ್ಲ ಆ ಥರ. ಮತ್ತು ಇದರಲ್ಲಿ ಅದೇನೋ ಕಾಜು ಬರ್ಫಿ ಥರನೇ, ಬಟ್ ಇಟ್ಸ್ ನಾಟ್ ಕಾಜು ಬರ್ಫಿ, ಕೋಕೋನಟ್ ಬರ್ಫಿ ಅನ್ಸುತ್ತೆ ಮೇ ಬಿ. ಮತ್ತು ಇದು ಗ್ರೀನ್ ಚಕ್ಲಿ, ಪಾಲಕ್ ಚಕ್ಲಿ, ನನ್ನ ಫೇವ್ರೆಟ್ ಗೈಸ್. ಸೊ
ಸೊ ಇಷ್ಟೇ ಗೈಸ್ ಇವತ್ತಿನ ವ್ಲಾಗು. ಸಾರಿ ನಾನು ವ್ಲಾಗ್ ಕಂಟಿನ್ಯೂ ಮಾಡೋದು ಮರ್ತೋದೆ, ಬರೀ ವಾಕಿಂಗ್ ಅಂತಲೇ ಇದೆ. ಬಟ್ ಇಟ್ಸ್ ಓಕೆ, ನಾನು ಅಂದಿದ್ದೀನಲ್ವಾ ಅಟ್ಲೀಸ್ಟ್ ವಾರದಲ್ಲಿ ಒಂದು ವೀಡಿಯೋ ಆದರೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ. ಓಕೆ ಗೈಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.